ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾರ್ವೆಸ್ಟ್ ಹಬ್. ಇವತ್ತು ನಾವು ಡ್ರ್ಯಾಗನ್ ಫ್ರೂಟ್ ಫಾರ್ಮಿಂಗ್ನಲ್ಲಿ ಟ್ರೇಲಿಸ್ ಮೆಥಡಲ್ಲಿ ಯಾವ ಥರ ಕಲ್ಟಿವೇಷನ್ ಮಾಡೋದು ಅಂತ ನೋಡೋಣ. ಮೇನ್ಲಿ ಡ್ರ್ಯಾಗನ್ ಫ್ರೂಟ್ ಕಲ್ಟಿವೇಷನಲ್ಲಿ 2 ಟೈಪ್ಸ್ ಇದೆ. ಒಂದು ಸಿಂಗಲ್ ಪೋಲ್ ಸೆಟಪ್ ಮೆಥಡ್, ಇನ್ನೊಂದು ಟ್ರೇಲಿಸ್ ಮೆಥಡ್. ಟ್ರೇಲಿಸ್ ಮೆಥಡ್ನಲ್ಲಿ ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿ ತೆಗೆಯೋ ಒಂದು ಚಾನ್ಸ್ ಇದೆ. ಎಕ್ಸಾಂಪಲ್, ಸಿಂಗಲ್ ಪೋಲ್ ಮೆಥಡಲ್ಲಿ 1 ಎಕರ್ಗೆ 2000 ಪ್ಲ್ಯಾಂಟ್ಸ್ ಹಿಡಿಯೋದಾದರೆ ಟ್ರೇಲಿಸ್ ಮೆಥಡಲ್ಲಿ 1 ಎಕರ್ಗೆ 4000 ಪ್ಲ್ಯಾಂಟ್ಸ್ ಹಿಡಿಯುತ್ತೆ. ಇಲ್ಲಿ ಒಂದು ಕಂಬದಿಂದ ಇನ್ನೊಂದು ಕಂಬ 10 ಫೀಟ್ ಡಿಸ್ಟೆನ್ಸ್ ಇದೆ. ಅದರ ಮಧ್ಯದಲ್ಲಿ ಆ 10 ಫೀಟ್ ಡಿಸ್ಟೆನ್ಸ್ ಮಧ್ಯದಲ್ಲಿ 4 ಕೋಲ್ ಹಾಕಿ ಒಂದು ಕೋಲ್ಗೆ 2 ಗಿಡ ಥರ ನೆಡಬೇಕಾಗುತ್ತೆ. ಸೊ 4 ಕೋಲ್ಗೆ 8 ಗಿಡ ಆಯಿತು. ಸೊ ಅದರಲ್ಲಿ 10 ಫೀಟ್ ಡಿಸ್ಟೆನ್ಸ್ಲಿ ಆ ಕಂಬಗಳಿಗೆ 4 ಗಿಡ. ಸೊ ಟೋಟಲಿ ಅಲ್ಲಿ 4, ಅಲ್ಲಿ 8, ಇಲ್ಲಿ 8, 16 ಗಿಡ ಆಯಿತು. ಆಮೇಲೆ 10 ಫೀಟ್ ಡಿಸ್ಟೆನ್ಸ್ಗೆ ಏನು ಕಂಬ ಬಿಟ್ಟಿದೆ ಆ ಕಂಬದ ಮೇಲೆ 10 mm ಐರನ್ ರಾಡ್ನ ಎರಡು ಸೈಡಿಂದ ಹಾಕಬೇಕು. ಅದನ್ನು ಹಾಕಿ ಅದ್ರ ಮೇಲೆ ಬಳ್ಳಿಗಳು ಹರಡಿ ಬೀಳುತ್ತೆ. ಟ್ರೇಲಿಸ್ ಮೆಥಡಲ್ಲಿ ಒಂದು ಡಿಸಡ್ವಾಂಟೇಜ್ ಏನಂದರೆ ಪ್ರೂನಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಂಬರ್ ಆಫ್ ಬಳ್ಳಿ ಜಾಸ್ತಿ ಇರೋ ಕಾರಣ ಯಾವುದು ಬಿಸಿಲು ಬೀಳಲ್ಲ. ಒಂದು 2 ಇಯರ್ಸ್ 3 ಇಯರ್ಸ್ ಆದಮೇಲೆ ಯಾವುದು ಬಿಸಿಲು ಬೀಳಲ್ಲ ಒಳಗಡೆ, ಅದನ್ನು ನಾವು ಕಟ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಅದು ತುಂಬ ಬಳ್ಳಿ ಇರೋದ್ರಿಂದ ಒಳಗಡೆ ಹೋಗಿ ಕಟ್ಟಿಂಗ್ ಮಾಡೋಕ್ಕೆ ನಮಗೆ ಟ್ರೇಲಿಸ್ ಮೆಥಡಲ್ಲಿ ಕಷ್ಟ ಆಗುತ್ತೆ. ಅದೇ ಸಿಂಗಲ್ ಪೋಲ್ ಮೆಥಡಲ್ಲಿ 4 ಸೈಡಲ್ಲೂ ನಮಗೆ ಜಾಗ ಇರೋದ್ರಿಂದ 4 ಸೈಡಿಂದ ಒಳಗಡೆಯಿಂದ ಕಟ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಿರೋ ಹಂಗೆ ಈ ಪೋಲ್ಗೆ 4 ಗಿಡ ಹಾಕಿ ಅದನ್ನು ಈ ಥರ ಕಟ್ಟಬೇಕು. ಇದರಲ್ಲಿ ಇನ್ನೂ ಮಧ್ಯ ಕಂಬ ಇನ್ನೂ ಕೋಲ್ಗಳನ್ನ ಇನ್ನೂ ಹಾಕಿಲ್ಲ, ಅದನ್ನು ಇನ್ನೂ ಮಾಡಬೇಕಷ್ಟೇ. ಗೊಬ್ಬರ ಎಲ್ಲ ಹಾಕಿ ಆಲ್ರೆಡಿ ಸೆಟಪ್ ಆಗಿದೆ. ಇದ್ರದ್ದು ಮೇಲ್ಗಡೆದು ರಾಡ್ ಯಾವ ಥರ ವೆಲ್ಡ್ ಮಾಡ್ತಾರೆ, ಅದನ್ನು ಮೇಲ್ಗಡೆ ಸ್ಟ್ರಕ್ಚರ್ ಹೆಂಗೆ ಬರುತ್ತೆ, ಅದನ್ನು ನಾನು ನೆಕ್ಸ್ಟ್ ಕಮಿಂಗ್ ವೀಡಿಯೋದಲ್ಲಿ ಇದನ್ನು ಮಾಡಿದ್ಮೇಲೆ ನಾನು ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಸ್ಟಾರ್ಟಿಂಗಲ್ಲಿ ಮಾಡೋ ಅಷ್ಟೊತ್ತಿಗೆ ನಾವು 10 ಫೀಟ್ಗೆ 10 ಕಂಬ ಹಾಕಿ ಅದಕ್ಕೆ ಗಿಡ ನೆಟ್ಟು ಮಧ್ಯದಲ್ಲಿ ಕೋಲ್ ಹಾಕಿ ಅದಕ್ಕೆ 2 ಗಿಡ ನೆಟ್ಕೊಂಡ್ರೆ ಈಗ ಸಾಕಾಗುತ್ತೆ. ಯಾಕಂದರೆ ಒಂದು ಸಲ ಮೇಲೆ ಬಳ್ಳಿ ಬರೋಕ್ಕೆ ಏನಿಲ್ಲ ಅಂದರೂ ಆಲ್ಮೋಸ್ಟ್ ಒಂದು 3 to 4 months ಮೇಲೆ ಬೇಕು. ಸೊ ಆಮೇಲೆ ನಾವು ಮೇಲ್ಗಡೆ ಆ 10 mm ರಾಡ್ ಹಾಕಿ ನಾವು ವೆಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಸದ್ಯಕ್ಕೆ ನಾವು ಇಷ್ಟು ಮಾಡಿಕೊಂಡ್ರೂ ಸಾಕಾಗುತ್ತೆ. ಈ ಟ್ರೇಲಿಸ್ ಮತ್ತು ಪೋಲ್ ಮೆಥಡಲ್ಲಿ ಒಂದು ಮೇಜರ್ ಏನಂದರೆ, ಟ್ರೇಲಿಸಲ್ಲಿ ನಮಗೆ ಎಲ್ಲಾದರೂ ಇದರದ್ದು ಕಂಬದ ಭಾರ ತಡಿಲಿಕ್ಕಾಗದೆ ಏನಾದರೂ ಕಂಬ ಕಟ್ಟಾಯಿತು ಅಂದರೆ ಕಂಪ್ಲೀಟ್ ಉದ್ದದ್ದು ಏನು ಸೆಟಪ್ ಇರುತ್ತೆ ಅದು ಕಂಪ್ಲೀಟ್ ಅಷ್ಟು ಡಿಸ್ಟ್ರಾಯ್ ಆಗುತ್ತೆ. ಅದೇ ನಮಗೆ ಪೋಲ್ ಮೆಥಡಲ್ಲಾದರೆ ಏನಾದರೂ ಕಂಬ ಕಟ್ಟಾಯಿತು ಅಂದರೆ ಒಂದು ಪೋಲ್ ಅಷ್ಟೇ ಕಟ್ಟಾಗುತ್ತೆ. ಸೊ ಅದಕ್ಕೆ ಜಾಸ್ತಿ ಜನ ಪೋಲ್ ಮೆಥಡ್ಗೆ ಹೋಗ್ತಾರೆ.